ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ, ಇವತ್ತು ನಮ್ಮಲ್ಲಿ ಉಪಕರ್ಮ ಅದರ ಬಗ್ಗೆ ಹೋಮ ಎಲ್ಲ ಇತ್ತು. ಮತ್ತು ಜನಿವಾರ ಹಾಕೊಂಬ ಮನೆಯವರೆಲ್ಲ ಸೇರ್ತೇವೆ ಇವತ್ತು. ಹಾಗೆ ಆ ಕಾರ್ಯಕ್ರಮ ನಡೀತಾ ಇತ್ತು. ನೋಡಿ, ಇಲ್ಲಿ ಹೋಮ ಆದ ಕೂಡಲೇ ಜನಿವಾರ ಎಲ್ಲ ಒಬ್ಬರೊಬ್ಬರೇ ಚೇಂಜ್ ಮಾಡ್ತಾರೆ. ಕಿಶೋರ್ ಕೊಡ್ಗೆಯರು ಮಾಜಿ ಕ್ಯಾಂಪ್ ಅಧ್ಯಕ್ಷರು. ನೋಡಿ, ಅವ್ರ ಮೊಮ್ಮಗ ಜನಿವಾರ ಚೇಂಜ್ ಮಾಡ್ತಾ ಇದ್ರು. ನಮ್ಮ ಪುರೋಹಿತರು ನರಸಿಂಹಳ್ಳೂರು ರೇಣಿ ಅವರೇ ಬರೋದು ಇದಕ್ಕೆಲ್ಲ ಉಪಕರ್ಮಕ್ಕೆ ಚೌತಿಗೆಲ್ಲ ಅವರೇ ಬರೋದು. ಸುಚೇತಾ ಇವಳು ಎರಡನೇವಳು ಕಿಶೋರ್ ಕೊಡ್ಗೆಯವ್ರ ಹೆಂಡತಿ. ಇಲ್ಲಿ ಊಟದ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಉಪಕರ್ಮ ಆದ ಕೂಡಲೇ ಊಟದ ಪ್ರೋಗ್ರಾಮ್, ಊಟದ ಹಾಲ್ ನಮ್ಮದು ಇದು. ಮುಂಚೆ ಎಲ್ಲ ಒಟ್ಟಿರುವಾಗ ಇಡೀ ಊಟದ ಕೊಂಡು ಫುಲ್ ಆಗ್ತಿತ್ತು. ಹಾಗೆ ಒಂದು 15 ಸೀಟ್ ಇತ್ತು ಆ ಊಟದ ಹಾಲಲ್ಲಿ. ಇವಳು ಭವಾನಿ ಹೇಳಿ ಮೂರನೇವ್ರ ಹೆಂಡತಿ. ಶ್ಯಾಮಿಗೆ ಮಾಡ್ತಾಯಿದ್ದೆವು. ಉಪಕರ್ಮಕ್ಕೆ ಸಾಯಂಕಾಲ ಬೊಬ್ಬರೇನಿಗೆ ಒಂದು ಒಪ್ಸಿಕ್ಕಿತ್ತು, ಅದೊಂದು ಕಟ್ಲೆ. ಹಾಗೆ ನೋಡಿ, ಇವತ್ತು ನಮಗೆ ಸಾಯಂಕಾಲ ಬೊಬ್ಬರೇನಿಗೆ ಶ್ಯಾಮಿಗೆ ಇಡಬೇಕು. ಅದಕ್ಕೀಗ ಶ್ಯಾಮಿಗೆ ಬೇಕಾಗ್ತದೆ. ಒಂದು 7 ಸೇರು 6 ಬೇಕಾಗ್ತದೆ ನಮ್ಮ ಕೆಲಸದವ್ರಿಗೆ. ನಮಗೆ ನಾವು ಒಂದು 15 ಜನ ಇದ್ದೇವಲ್ಲ ಮನೆಯವರು, ಅಷ್ಟು ಜನರಿಗೆ ಶ್ಯಾಮಿಗೆ ಬೇಕಾಗ್ತದೆ ಸಾಯಂಕಾಲಕ್ಕೆ. ಅದು ಎಲ್ಲ ಒತ್ತುತ್ತಾ ಇದ್ದೇವೆ, ಎಲ್ಲ ಸೇರಿ ಮಾಡ್ತಾ ಇದ್ದೇವೆ. ಶ್ಯಾಮಿಗೆ ಸುಮಾರು ಬೇಕಾಗತ್ತೆ ನಮಗೊಂದು 5-6 ಸೇರು 6-7 ಸೇರು ಬೇಕಾಗ್ತದೆ ಮನೆಯವರಿಗೆ ಮತ್ತು ಕೆಲಸದವರಿಗೆಲ್ಲ. ಹಾಗೆ ಒಂದು 7 ಸೇರು ಮಾಡ್ತೇವೆ ನಾವು. ಉಪಕರ್ಮ ನೂಲು ಹುಣ್ಣಿಮೆ ಅಂತ ಹೇಳ್ತಾರೆ. ಉಪಕರ್ಮ ಕಾರ್ಯಕ್ರಮ ಎಲ್ಲ ಚಂದದಲ್ಲಿ ನಡೀತು. ಹಾಗೆ ಫಸ್ಟ್ ಇದೊಂದು ನಾಗರ ಪಂಚಮಿ ಆಯಿತು, ಉಪಕರ್ಮ ಆಯಿತು. ನೆಕ್ಸ್ಟ್ ಈಗ ಇನ್ನು ಅಷ್ಟೇನು ಬರ್ತದೆ. ಅದಕ್ಕೆ ಸಹ ಈ ಉಪಕರ್ಮಕ್ಕೆಲ್ಲ ನಾವು ಅಡುಗೆ ಭಟ್ರನ್ನೆಲ್ಲ ಕರೆಯೋದಿಲ್ಲ, ನಾವೇ ಸೇರಿ ಮಾಡೋದು. ಹಾಗೆ ಮನೆಯವ್ರ ತಕ್ಕ ಮನೆಯವ್ರು ಮಾತ್ರ ಅಲ್ಲ, ಹಾಗೆ ಅಡುಗೆ ಭಟ್ರು ಬರೋದಿಲ್ಲ. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.